ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಲರ್ನಿಂಗ್ ಸೆಂಟರ್ನಲ್ಲಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಜ್ಯೋತಿ ಯೋಜನೆಯ ಕುರಿತು ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಗೃಹಜ್ಯೋತಿ ಸ್ಕೀಮ್ ಫ್ರೀ ಎಲೆಕ್ಟ್ರಿಸಿಟಿ ಕುರಿತು ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಗೃಹಜ್ಯೋತಿ ಸ್ಕೀಮ್ ಉಚಿತ ವಿದ್ಯುತ್ ಪಡೆಯುತ್ತಿರುವವರಿಗೆ ಕಹಿ ಸುದ್ದಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಯಾರೆಲ್ಲ ಫ್ರೀ ಎಲೆಕ್ಟ್ರಿಸಿಟಿ ಪಡೆಯುತ್ತಿದ್ದಾರೆ ಅಂತಹವರಿಗೆ ಕಹಿ ಸುದ್ದಿ ಅನ್ನೋದ್ರ ಬಗ್ಗೆ ಒಂದು ಕರ್ನಾಟಕದಲ್ಲಿ ಗೃಹಜ್ಯೋತಿ ಯೋಜನೆ ಜಾರಿಗೆ ಬಂದಾಗ ಜನರಿಗೆಲ್ಲ ಉಚಿತ 200 ಯೂನಿಟ್ ವರೆಗೆ ವಿದ್ಯುತ್ತನ್ನು ಘೋಷಣೆ ಮಾಡಲಾಗಿತ್ತು. ಈ ಮೂಲಕ ರಾಜ್ಯದ ಜನತೆಗೆಲ್ಲ ಈ ಯೋಜನೆಯ ದೊಡ್ಡ ವರದಾನವಾಗಿತ್ತು. ಆದಷ್ಟು ಜನರಿಗೆ ಪಾಲಿಗೆ ಶೂನ್ಯ ಬಿಲ್ ದರ ಬಂದಿದ್ದು ಕೂಡ ದೊಡ್ಡ ಮಟ್ಟಿಗೆ ಎಲ್ಲೆಡೆ ಈ ಮಾಹಿತಿ ವೈರಲ್ ಆಗಿದೆ. ಸೊ ಹಾಗಾಗಿ ಈಗ ನೀವು ಅಪ್ಡೇಟ್ ಏನಿದೆ ಅಂತ ನೋಡಿದಾಗ, ಲೋಡ್ ಶೆಡ್ಡಿಂಗ್ ಗೃಹಜ್ಯೋತಿ ಯೋಜನೆಯ ಉಚಿತ ವಿದ್ಯುತ್ ಆಗಿದ್ದರೂ ಸಹ ಆದರೆ ಪೂರೈಕೆ ವಿಚಾರ ಸಾಮಾನ್ಯವಲ್ಲ. ವಿದ್ಯುತ್ತನ್ನು ಫ್ರೀ ಎಂದು ಬೇಕಾಬಿಟ್ಟಿ ಯೂಸ್ ಮಾಡುವವರಿಗೆ ಇದೊಂದು ಆಘಾತಕಾರಿ ವಿಷಯ ತಿಳಿದಿದೆ. ವಿದ್ಯುತ್ ಪೂರೈಕೆಯನ್ನು ಕೂಡ ಕಡಿಮೆ ಮಾಡಿ ವೆಚ್ಚ ಸರಿದೂಗಿಸುವ ಜೊತೆಗೆ ವಿದ್ಯುತ್ ಉಳಿಸಲು ಕೂಡ ಸರ್ಕಾರ ಹಲವಾರು ಚಿಂತನೆಗಳನ್ನು ನಡೆಸಿದೆ ಎಂದು ತಿಳಿದು ಬಂದಿದೆ. ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸಿಗಲಿದ್ದು, ಈ ವ್ಯವಸ್ಥೆಯು ನಂತರದ ದಿನಗಳಲ್ಲಿಯೂ ಸಹ ಮುಂದುವರಿಯಲಿದೆ ಎಂದು ಕಾದು ನೋಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.